ಹಾಯ್. ನಾನು ಈ ವಿಡಿಯೋದಲ್ಲಿ ಜೀವನದಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಏನಾದರೂ ಸಮಸ್ಯೆ ಬಂದಾಗ ಏನು ಮಾಡಬೇಕು, ಹೇಗಿರಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಕೆಲವು ನನಗೆ ಜೀವನದಲ್ಲಾಗಿರೋ ಅನುಭವಗಳ ಬೇಸ್ ಮೇಲೆ ಹೇಳ್ತೀನಿ. ಇನ್ನು ಕೆಲವು ಕೇಳಿ ತಿಳ್ಕೊಂಡಿರೋದಾಗ್ಬೋದು, ಅದರ ಬೇಸ್ ಮೇಲೆ ಹೇಳ್ತೀನಿ. ಫಸ್ಟು ಈಗ ನೋಡಿ, ಏನಾದರೂ ಈ ಮೀಟಿಂಗ್ಸ್ ಆಗ್ಬೋದು, ಇಲ್ಲ ದೊಡ್ಡ ಫಂಕ್ಷನ್ಸ್ ಆಗ್ಬೋದು, ಇಲ್ಲ ಪೀಪಲ್ ಗ್ಯಾದರಿಂಗ್, ಜನಸಂದಣಿ, ಜನ ಸೇರಿರೋ ಪ್ಲೇಸ್ ಆಗ್ಬೋದು, ಇಲ್ಲ ಬಸ್ಸಲ್ಲಿ ಹೋಗ್ತಾ ಇರಬೇಕಾದ್ರೆ ನಿಮಗೆ ಮೆಂಟಲಿ ಫಿಸಿಕಲಿ ಏನಾದರೂ ಪ್ರಾಬ್ಲಮ್ ಆಗ್ತಿದ್ರೆ ಭಯದಿಂದ ಹಾಗೆ ಇರಬಾರ್ದು. ಧೈರ್ಯವಾಗಿ ಏನಾದರೂ ಮಾಡಬೇಕಾಗುತ್ತೆ. ಬಾಯಿ ಬಿಟ್ಟು ಮಾತಾಡಬೇಕಾಗುತ್ತೆ, ಇಲ್ಲ ಬಾಯಿ ಬಿಟ್ಟು ಕೇಳಬೇಕಾಗುತ್ತೆ. ಅಥವಾ ಈ ಧೈರ್ಯವಾಗಿಯೂ ಆ ಟೈಮ್ ಸಿಚುವೇಶನ್ ತಕ್ಕನಾಗಿ ಧೈರ್ಯವಾಗಿ ನೀವೇನಾದರೂ ಆ್ಯಕ್ಟಿವ್ ಆಗಿ ಏನಾದರೂ ಮಾಡಬೇಕಾಗತ್ತೆ. ಭಯ ಪಟ್ಕೊಂಡು ಹಾಗೆ ಇದ್ದರೆ ಹಾಗೆ ಇರ್ತೀರ, ನಿಮಗೆ ತೊಂದರೆ ಆಗುತ್ತೆ. ದೇವರು ಎಲ್ಲ ಟೈಮಲ್ಲೂ ಸಹಾಯ ಮಾಡಲ್ಲ. ನಮ್ಮ ಪ್ರಯತ್ನ ಕೂಡ ಇರಬೇಕು. ಜೀವನದಲ್ಲಿ ಅಪರೂಪಕ್ಕೆ ಯಾವಾಗೋ ಒಂದು ಸಲನೋ ಎರಡು ಸಲನೋ ಸಣ್ಣ ಮಿಸ್ಟೇಕ್ ಆಗುತ್ತೆ. ಅದಕ್ಕೆ ದೇವರು ಅಂಥ ಶಿಕ್ಷೆ ಕೊಡಲ್ಲ. ಬಟ್ ಏನಂದರೆ ಆ ತಪ್ಪನ್ನು ಲೈಫಲ್ಲಿ ಮತ್ತೆ ರಿಪೀಟ್ ಮಾಡಬಾರ್ದು. ಓಕೆ, ಇನ್ನೊಬ್ಬ ಮನುಷ್ಯ ಅಥವಾ ಬೇರೆಯವರನ್ನು ಬಂದಾಗ ಅವ್ರು ಯಾರೇ ಆಗ್ಬೋದು, ಅವರೆಷ್ಟೇ ಸ್ಟ್ರಾಂಗ್ ಇರಲಿ, ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗೋದು, ಮಿನಿಸ್ಟರ್ ಆಗೋದು, ಫಿಲ್ಮ್ ಸ್ಟಾರ್ ಆಗೋದು, ಆ ಟೈಮಲ್ಲಿ ಬೇರೆಯವರ ಫೇಸ್ ನೋಡಿ ಅವ್ರಿಗೆ ಏನು ಪ್ರಾಬ್ಲಮ್ ಆಗ್ತಿದೆ ಮೆಂಟಲಿ ಫಿಸಿಕಲಿ, ಅದು ಅವ್ರಿಗೆ ಅರ್ಥ ಆಗಲ್ಲ. 100% ಎಲ್ಲ ಗೊತ್ತಿರೋದು ಒಬ್ಬನಿಗೆ ಮಾತ್ರ, ಆ ದೇವ್ರಿಗೆ. ದೇವರು ಮೇಯ್ನ್ ನಿಮ್ಮ ಕ್ಯಾರೆಕ್ಟರ್ ನೋಡ್ತಾನೆ. ಅದು ದೇವ್ರು ನಿಜವಾಗ್ಲೂ ಇದ್ದರೆ ಮೇಯ್ನ್ ನಿಮ್ಮ ಕ್ಯಾರೆಕ್ಟರ್ ನೋಡ್ತಾನೆ. ನೀವು ಇನ್ನೊಬ್ಬರಿಗೆ ನೋವು ಮಾಡಬಾರ್ದು, ಇನ್ನೊಬ್ಬರ ಜೀವನಕ್ಕೆ ತೊಂದರೆ ಮಾಡಬಾರ್ದು. ಓಕೆ, ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಲೈಫಲ್ಲಿ ಎಲ್ಲೋ ಒಂದು ಕಡೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡು, ಈ ಬೈಕ್ ಅಥವಾ ಕಾರ್ ಓಡಿಸೋ ಟೈಪಲ್ಲಿ ಈ ಸ್ಪೀಡಾಗಿ ಹೋಗ್ತಾ ಇರಬೇಕಾದ್ರೆ ತುಂಬ ಖುಷಿ ಆಗುತ್ತೆ. ಇನ್ನೂ ಜೋರಾಗಿ ಹೋಗ್ಬೇಕನ್ಸುತ್ತೆ. ಇನ್ನು ಯಾವುದಾದ್ರೂ ವೆಹಿಕಲ್ ಮುಂದೆ ಹೋಗ್ತಾರೋ ವೆಹಿಕಲ್ನ ಓವರ್ಟೇಕ್ ಮಾಡಬೇಕನ್ಸುತ್ತೆ. ಅಂಥ ಟೈಮಲ್ಲಿ ನಿಮ್ಮ ಮೈಂಡ್ ಕಂಟ್ರೋಲ್ ಮಾಡ್ಕೋಬೇಕು. ಆ ಉತ್ಸಾಹ ಏನಿದೆ ಅದನ್ನ ಕಂಟ್ರೋಲ್ ಮಾಡ್ಕೋಬೇಕು. ಆದಷ್ಟು ಜೋರಾಗಿ ಸ್ಪೀಡಾಗಿ ಹೋಗಬಾರ್ದು, ಓವರ್ಟೇಕೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಒಂದು ವೇಳೆ ಸ್ಪೀಡಾಗಿ ಹೋಗಬೇಕಾದ ಸಿಚುಯೇಷನ್ ಬಂತು, ಓವರ್ಟೇಕ್ ಮಾಡಬೇಕಾದಂಥ ಪರಿಸ್ಥಿತಿ ಬಂತು, ಹುಷಾರಾಗಿ ಕೇರ್ಫುಲ್ಲಾಗಿ ಮೂವ್ ಆಗಬೇಕು. ಆದಷ್ಟು ಮೀಡಿಯಮ್ ಸ್ಪೀಡಲ್ಲಿ ಹೋಗಬೇಕು. ಮತ್ತು ರೋಡ್ ಕ್ರಾಸ್ ಮಾಡುವಾಗ ಒಂದು 5 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಆ ಕಡೆ ಈ ಕಡೆ ನೋಡಿಕೊಂಡು ಹುಷಾರಾಗಿ ದಾಟಬೇಕು. ಆತರ ಪಡಬಾರ್ದು. ಯಾಕೆಂದರೆ ಜಸ್ಟ್ ಮಿಸ್ ಆದರೆ ಪ್ರಾಣನೇ ಹೊರಟೋಗುತ್ತೆ. ಅದು ಪ್ರಾಣ ಈಸಿಯಾಗಿ ಹೋಗಲ್ಲ, ತುಂಬ ನೋವು, ನರಕ ಅನುಭವಿಸಿ ಸಾಯಬೇಕಾಗುತ್ತೆ. ಯಾಕಂದರೆ ಸುಮ್ಮನೆ ಬ್ಲೇಡರಿಂಗ್ ಅಂದರೆ ನೋವಿರೋಕ್ಕಾಗಲ್ಲ, ಜಸ್ಟ್ ಮುಳ್ಳು ಚುಚ್ಕೊಂಡ್ರೆ ನೋವಿರೋಕ್ಕಾಗಲ್ಲ ಅಲ್ವಾ. ಒಂದು ಆಕ್ಸಿಡೆಂಟಲ್ಲಿ ಸಾಯೋದಂತಂದಾಗ ಅದು ಎಷ್ಟು ನೋವಿರುತ್ತೆ. ಅದಕ್ಕೋಸ್ಕರ ಪ್ಲಸ್ ಬೈಕ್ ಓಡಿಸುವಾಗ ಆ ಟೈಮಲ್ಲಿ ಏನನ್ನು ಥಿಂಕ್ ಮಾಡೋಕ್ಕೆ ಹೋಗಬಾರ್ದು. ಮತ್ತು ಓಡಿಸುವಾಗ ಮುಂದೆ ಮತ್ತು ಪಕ್ಕದಲ್ಲಿ ಯಾವನಾದ್ರು ವೆಹಿಕಲ್ ಹೋಗ್ತಿದ್ರೆ ನೋಡ್ಕೊಂಡು ಹುಷಾರಾಗಿ ಓಡಿಸ್ಬೇಕು. ಆದಷ್ಟು ಸ್ಲೋ ಆಗಿ ಮೀಡಿಯಮ್ ಸ್ಪೀಡಲ್ಲಿ ಹೋಗಲಿಕ್ಕೆ ಟ್ರೈ ಮಾಡಿ. ಮತ್ತು ಬೈಕ್ ಓಡಿಸೋಕ್ಕೆ ಮುಂಚೆ ನಿಮಗೇನಾದರೂ ಡೌಟ್ ಬಂತು ಅಲ್ವಾ, ಅಥವಾ ಏನಾದರೂ ಹುಷಾರಿಲ್ಲ, ಮೆಂಟಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಇದೆ, ನಿಮಗೆ ಹೆಲ್ತ್ ಇಶ್ಯೂ ಇದೆ, ಅಥವಾ ಡೌಟ್ ಬಂದಾಗ ಬೈಕ್ ಓಡ್ಸೋಕ್ಕೆ ಹೋಗಬೇಡಿ. ಇಲ್ಲ ಬೈಕಲ್ಲಿ ಹೋಗ್ಬೇಕಾದ್ರೂ ಬೇರೆಯವ್ರನ್ನ ಜೊತೆಯಲ್ಲಿ ಕರ್ಕೊಂಡೋಗಿ, ಒಳ್ಳೆಯದಾಗುತ್ತೆ. ನೋಡಿ, ನಾನು ಹೇಳ್ತಿರೋದು ಆಲ್ರೆಡಿ ತುಂಬ ಜನಕ್ಕೆ ಗೊತ್ತಿರ್ಬೋದು, ಆದರೂ ಎಲ್ಲರಿಗೂ ಗೊತ್ತಿರಲ್ಲ, ಎಲ್ಲರೂ ಒಂದೇ ಥರ ಇರಲ್ಲ. ಒಂದು ವೇಳೆ ಗೊತ್ತಿದ್ದರೂ ಇನ್ನೊಂದು ಸಲ ಕೇಳಿ, ಏನು ತೊಂದರೆ ಇಲ್ಲ. ಯಾಕೆ ಅಂದರೆ ಸ್ವಲ್ಪ ಜಸ್ಟ್ ಮಿಸ್ ಆದರೆ ತುಂಬ ನೋವು, ನರಕ ಅನುಭವಿಸಿ ಸಾಯಬೇಕಾಗುತ್ತೆ. ಸೊ ಇದನ್ನು 1 ಸಲ 2 ಸಲ 3 ಸಲ ಹೇಳೋದು ತಪ್ಪಿಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಥರ್ಡ್ ಪಾಯಿಂಟು,
ಈ ಮನಿ ವಿಚಾರಕ್ಕೆ ಬಂದಾಗ ನನಗೆ ಲೈಫಲ್ಲಿ ಅನುಭವ ಆಗಿದೆ. ಎಸ್ಪೆಷಲಿ ಆ ಬೆಂಗಳೂರಲ್ಲಿದ್ದಾಗ ಈ ಪ್ರಪಂಚದಲ್ಲಿ ಕೆಲವರು ಇರ್ತಾರೆ, ಅದು ಸಣ್ಣ ಪುಟ್ಟ ಅಮೌಂಟ್ ಅಲ್ಲ, 30, 40, 50,000 ಆದರೂ ಕೂಡ ಒಳ್ಳೆಯವಂತೂ ನೋಡಲ್ಲ. ಅವನು ಏನು ಕಷ್ಟದಲ್ಲಿದ್ದಾನೆ ಏನು ಅರ್ಥನೇ ಮಾಡ್ಕೊಳ್ಳಲ್ಲ. ಒಳ್ಳೆಯವ್ರಿಗೂ ಕೂಡ ಮೋಸ ಮಾಡೋದು, ಇಸ್ಕೊಂಡು ಎಸ್ಕೇಪ್ ಆಗೋದು, ಈ ಥರ ಎಲ್ಲ ಮಾಡ್ತಾರೆ. ಆ ಟೈಮಲ್ಲಿ ಪಾಪ ಒಳ್ಳೆಯವ್ರು ತುಂಬ ಸಫರ್ ಆಗಬೇಕಾಗುತ್ತೆ, ನೋವು ನರಕ ಅನುಭವಿಸ್ಬೇಕಾಗುತ್ತೆ. ಆ ಟೈಮಲ್ಲಿ ಟೆನ್ಷನ್ ಬರುತ್ತೆ ಪಾಪ. ಅದಕ್ಕೋಸ್ಕರ ಮನಿ ಇನ್ನೊಬ್ಬರು ಕೊಡಬೇಕಾದ್ರೆ ಹುಷಾರಾಗಿರಿ. ಮನುಷ್ಯ ಹೇಗೆ ಅಂತ ಅರ್ಥ ಮಾಡ್ಕೊಳ್ಳಿ. ತುಂಬ ಹ್ಯೂಜ್ ಅಮೌಂಟ್ ಕೊಡೋಕ್ಕೆ ಹೋಗ್ಬೇಡಿ. ಒಂದು ವೇಳೆ ಕೊಟ್ಟರು ಅವನ ಮೇಲೆ ನಿಮಗೆ ನಂಬಿಕೆ ಇರಬೇಕು. ಓಕೆ, ಆ ಥರ ಹುಷಾರಾಗಿರಿ. ಪ್ಲಸ್ ನಿಮಗೇನಾದರೂ ಎಮರ್ಜೆನ್ಸಿ ಟೈಮಲ್ಲಿ ಈಗ 500,000 ರೂಪೀಸ್ ಬೇಕು, ಟೆನ್ಷನ್ ಬರ್ತಾ ಇದೆ, ಯಾರನ್ನ ಕೇಳೋದು ಏನು ಮಾಡೋದು ಅಂತ. ಅಂಥ ಟೈಮಲ್ಲಿ ಒಂದು ಹೇಳ್ತೀನಿ, ಈ ಪ್ರಪಂಚದಲ್ಲಿ ಎಲ್ಲರೂ ಕೆಟ್ಟವರು ಇರಲ್ಲ, ಸೊ ಒಳ್ಳೆಯವರು ಇರ್ತಾರೆ. 100ಕ್ಕೆ ಒಂದು 30-40% ಕೆಟ್ಟವರು ಇದ್ದರೂ ಇನ್ನು 60-70% ಒಳ್ಳೆಯವರು ಇರ್ತಾರೆ. ನಿಮ್ಮ ಮನಸ್ಸು ಅರ್ಥ ಮಾಡ್ಕೊಂಡು ಯಾರಾದರೂ ಒಬ್ಬರಾದರೂ ಇರ್ತಾರೆ. ಏನು ಮಾಡಬೇಕಂದ್ರೆ ಪ್ರಯತ್ನ ಮಾಡಬೇಕು. ಆ ಟೈಮ್ ಬಂದಾಗ ಥಿಂಕ್ ಮಾಡಿ, ಏನು ಮಾಡ್ಬೋದು, ಯಾರನ್ನ ಕೇಳ್ಬೋದು ಈ ಟೈಮಲ್ಲಿ. ಯಾಕೆಂದರೆ ನೀವು ಇನ್ನೂ ಒಂದು ತುಂಬ ದೊಡ್ಡ ಅಮೌಂಟ್ ಕೇಳ್ತಾ ಇಲ್ಲ, ಲ್ಯಾಕ್ಸ್ ಕೇಳ್ತಾ ಇಲ್ಲ. ಎಮರ್ಜೆನ್ಸಿ ಟೈಮಲ್ಲಿ 500,000 ಅಲ್ವಾ. ಸೊ ನಿಮ್ಮ ಮನಸ್ಸು ಅರ್ಥ ಮಾಡ್ಕೊರೋ ಒಳ್ಳೆಯವರು ಕೂಡ ಇರ್ತಾರೆ. ಟೈಮ್ ಬಂದಾಗ ಥಿಂಕ್ ಮಾಡಿ, ಯಾರನ್ನ ಕೇಳಬೇಕು, ಏನು ಮಾಡಬೇಕು ಅಂತ. ಓಕೆ, ಸೊ ಧೈರ್ಯವಾಗಿ ಏನಾದರೂ ಮಾಡಬೇಕಾಗುತ್ತೆ, ಬಾಯಿ ಬಿಟ್ಟು ಮಾತಾಡಬೇಕಾಗುತ್ತೆ, ಇಲ್ಲ ಇನ್ನೇನು ಮಾಡಬೇಕಾಗುತ್ತೆ. ಸೊ ನಾನು ಹಿಂಗೆ ಅಂತ ಹೇಳೋಕ್ಕಾಗಲ್ಲ, ಆ ಸಿಚುವೇಶನ್ ಬಂದಾಗ ಥಿಂಕ್ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಸೊ ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಯೂಸ್ ಆಗುತ್ತೆ. ಹಂಗೆ ಇದ್ದರೆ ಹಂಗೇ ಇರಬೇಕಾಗುತ್ತೆ, ಆ ಥರ. ನೆಕ್ಸ್ಟು ಲೈಫಲ್ಲಿ ಫಸ್ಟ್ ಪ್ರಯಾರಿಟಿ ಯಾವತ್ತು ವರ್ಕ್ ಕೊಡಬೇಕು. ಈ ಪಾಸ್ಟು ಫ್ಯೂಚರನ್ನು ಸಾಧ್ಯವಾದಷ್ಟು ಏನು ಥಿಂಕೇ ಮಾಡೋಕ್ಕೆ ಹೋಗ್ಬಾರ್ದು. ಯಾಕೆಂದರೆ ಪಾಸ್ಟ್ ವಿಲ್ ನೆವರ್ ಕಮ್ ಬ್ಯಾಕ್, ಅದು ಲೈಫಲ್ಲಿ ಮತ್ತೆ ಬರಲ್ಲ, ಹೋಗಿದೆ. ಫ್ಯೂಚರು ಏನಾಗುತ್ತೆ ಯಾರಿಗೂ ಗೊತ್ತಿಲ್ಲ. ಈಗ ಕರೋನಾ ಬಂದು ಎಷ್ಟೋ ಜನ ಸತ್ತೋಗ್ಬಿಟ್ರು, ಯಾರಾದ್ರು ಅಂದ್ಕೊಂಡಿದ್ದೀರಾ? ಆ ಥರ ಪ್ರೆಸೆಂಟಲ್ಲಿ ಬದುಕಬೇಕು. ಒಂದು ಮನುಷ್ಯ ಅಂದಮೇಲೆ ಅದು ಈಗಿನ ಕಾಲಕ್ಕೆ ತಕ್ಕನಾಗೆ ಸ್ವಾರ್ಥ ಅನ್ನೋದು ಜಾಸ್ತಿ ಇರಬೇಕು, ತಪ್ಪೇನಿಲ್ಲ. ಮೋರ್ ದ್ಯಾನ್ 90%, 95% ಇರಬೇಕು. ನಿಸ್ವಾರ್ಥ ಕಡಿಮೆ ಇರಬೇಕು, 5, 4 or 3% ಆ ಥರ. ಇಲ್ಲ ಅಂದರೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ. ಇದು ನಾನು ಒಬ್ರಿಗೂ ಇಬ್ರಿಗೂ ಹೇಳೋದಲ್ಲ, ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಎಲ್ಲರೂ ಆ ಥರ ಇರ್ಬೋದು, ತಪ್ಪೇನಿಲ್ಲ. ಓಕೆ, ಎಲ್ಲರೂ ಹಂಗೆ ಇರೋಣ, ಎಲ್ಲರೂ ಹಂಗೆ ಇರಿ, ಇಟ್ಸ್ ಓಕೆ, ಏನಾಗಲ್ಲ. ನಾನು ಹೇಳಿದೆ ಸ್ವಲ್ಪ ತುಂಬ ಸ್ವಾರ್ಥ ಇರಬೇಕು ಅಂತ, ಬಟ್ ಹಾಗಂತ ತುಂಬ ಕೆಟ್ಟವರು ಆಗಬಾರ್ದು. ನಿಮ್ಮ ಬಗ್ಗೆ ಥಿಂಕ್ ಮಾಡಿಕೊಂಡು ನಿಮ್ಮ ಜೀವನದ ದಾರಿಯಲ್ಲಿ ನೀವು ಮೂವ್ ಆಗಿ. ಈ ಹೆಲ್ಪ್ ಅಂತ ಬಂದಾಗ ಆ ಟೈಮಲ್ಲಿ ಅರ್ಥ ಆಗುತ್ತೆ. ನಿಮ್ಮ ಸಿಚುವೇಶನ್ ನೋಡ್ಕೊಂಡು ನಿಮ್ಗೆ ಇಷ್ಟ ಇದ್ದರೆ ಮಾಡೋಕ್ಕಾದ್ರೆ ಮಾಡಿಲ್ಲ ಬಿಟ್ಬಿಡಿ, ಅದು ಡೋಂಟ್ ವರಿ. ತುಂಬ ಕೆಟ್ಟವರು ಆಗಬಾರ್ದು ಹಾಗಂತ. ಹಾಗೆ ಇನ್ನೊಂದು, ಈ ಒಳ್ಳೆಯವ್ರ ವಿಚಾರಕ್ಕೆ ಬಂದಾಗ ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ ಮಾನಸಿಕವಾಗಿ ಹಿಂಸೆ ಮಾಡಿ, ಡಿಸ್ಟರ್ಬ್ ಮಾಡಿ, ಮೈಂಡ್ ಸ್ಪಾಯ್ಲ್ ಮಾಡಿ, ಅವರವ್ರ ಜೀವನವನ್ನು ಹಾಳು ಮಾಡಿ ಸತ್ತೋಗೋ ಥರ ಮಾಡಬಾರ್ದು ಯಾವತ್ತು. ಹೊಟ್ಟೆ ಕಿಚ್ಚದಾಗೋದು, ಅಹಂಕಾರ ಆಗ್ಬೋದು, ಎಸ್ಪೆಷಲಿ ಒಳ್ಳೆಯವ್ರ ವಿಚಾರಕ್ಕೆ ಬಂದಾಗ. ಇದೊಂದು. ಮತ್ತು ನಾವು ಎಷ್ಟೇ ಬುದ್ಧಿವಂತರಾದರೂ, ಎಷ್ಟೇ ಸ್ಟ್ರಾಂಗ್ ಇದ್ದರೂ, ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಕೆಲವು ನಮ್ಮ ಕಂಟ್ರೋಲ್ ಇಲ್ಲ. ಸೊ ಏನು ಮಾಡಬೇಕು ಅಂದರೆ, ಯು ಪ್ರೇ ಗಾಡ್, ಆ ದೇವರಲ್ಲಿ ಬೇಡ್ಕೋಬೇಕು. ಓಕೆ, ಆ್ಯಂಡ್ ಬಿಲೀವ್ ಇನ್ ಗಾಡ್, ಅಷ್ಟೇ. ಅದೊಂದೇ ದಾರಿ. ಕೆಲವೊಂದು ವಿಚಾರಗಳು ಬಂದಾಗ ಮಾತ್ರ. ಕೆಲವು ನಮ್ಮ ಕೈಯಲ್ಲಿದೆ, ನಮ್ಮ ಪ್ರಯತ್ನದಲ್ಲಿ ಇದೆ, ಪ್ರಯತ್ನ ಮಾಡಿದ್ರೆ ಆಗುತ್ತೆ. ಕೆಲವು ದೇವರಲ್ಲಿ ಬೇಡ್ಕೊಳ್ಳಿ ಅಷ್ಟೇ, ಆ ದೇವರೇ ಸಹಾಯ ಮಾಡಬೇಕಾಗುತ್ತೆ. ನನ್ನ ಲೈಫಲ್ಲಿ 4 ಘಟನೆಗಳು ನಡೆದಿದೆ, ಜಸ್ಟ್ ಮಿಸ್ ಆಗಿದ್ದೀವಿ ನೋಡಿ. ಆ 4 ಸಲ ಈ ಮನುಷ್ಯರ ಕೈಯಲ್ಲಿ ನನಗೆ ಸಹಾಯ ಮಾಡೋಕ್ಕಾಗಲ್ಲ, ಅದು ದೇವರಿಂದನೇ ಸಾಧ್ಯ. ಎಲ್ಲೋ ಒಂದು ಕಡೆ ಆ ದೇವರಿದ್ದಾನೆ, ಎಲ್ಲೋ ಒಂದು ಕನ್ಫ್ಯೂಷನ್ ಬರುತ್ತೆ, ಬಟ್ ಆದರೆ ಎಲ್ಲೋ ಒಂದು ಕಡೆ ನಂಬಿಕೆ ಇರ್ಬೋದೇನೋ ಅಂತ. ಓಕೆ, ಇವೆಲ್ಲ ಏನಕ್ಕೆ ಕೇಳ್ತೀವಿ ಅಂದರೆ, ಇವೆಲ್ಲ ಏನು ಅನ್ವಾಂಟೆಡ್ ಥಿಂಗ್ಸ್ ಅಲ್ಲ, ಲೈಫಲ್ಲಿ ಎಲ್ಲೋ ಒಂದು ಕಡೆ ಯೂಸ್ ಆಗುತ್ತೆ.
ಯಾವುದು ವೇಸ್ಟ್ ಏನಲ್ಲ. ಯು ಗೆಟ್ ಎನ್ ಐಡಿಯಾ. ಅಷ್ಟು. ಥ್ಯಾಂಕ್ ಯು. ನೋಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.